ಎಲ್ಲರಿಗೂ ನಮಸ್ಕಾರ. ಸೊ ಮಾತೆಲ್ಲ ಅದ್ಭುತವಾಗಿ ಹಾಡಿದ್ರ. ಸೊ ಇನ್ನೇನು ತುಂಬ ಹೇಳೋದೇ ಏನೂ ಇಲ್ಲ, ನಾನು ಒಂದಷ್ಟು ಥ್ಯಾಂಕ್ಸ್ ಹೇಳ್ತೀನಿ ಅಷ್ಟೇ. ಫಸ್ಟ್ ನಮ್ಮ ಪ್ರಮೋದ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಅದ್ಭುತವಾದ ಸಾಹಿತ್ಯ ಬರ್ಕೊಟ್ರು. ಒಳ್ಳೊಳ್ಳೆ ಲೈನ್ಗಳನ್ನ ಆಗಲೇ ಹೇಳ್ದಂಗೆ ಮಳೆ ಹನಿ ಏನು ಪದಗಳ ನುಂಗಿ ಕವಿಯಾದೆ, ಮಳೆ ಹನಿ ಹಿಂಗಿ ಭುವಿಯಾದ, ಈ ಥರದ ಅದ್ಭುತ ಲೈನ್ಗಳೆಲ್ಲ ಬರ್ಕೊಟ್ರು. ಮತ್ತೆ ಪ್ರಮೋದ್ ನಾನು ಸುಮಾರು ಲಿರಿಸಿಸ್ಟ್ ಹತ್ರ ವರ್ಕ್ ಮಾಡಿದ್ದೀನಿ. ತುಂಬಾ ಕಂಫರ್ಟ್ ಆಗಿ ಯಾರು ಬೇಕಾದರೂ ಅವ್ರ ಹತ್ರ ತುಂಬಾ ಚೆನ್ನಾಗಿ ಸಾಹಿತ್ಯನ ಬರ್ಸ್ಕೊಳ್ಳೋದ್ರ ಜೊತೆಗೆ ತುಂಬಾ ಒಂದು ಒಳ್ಳೆ ಒಡನಾಟ ಇಟ್ಕೋಬಹುದಾದಂತಹ ಒಬ್ಬ ಸ್ನೇಹಜೀವಿ ಪ್ರಮೋದ್. ಥ್ಯಾಂಕ್ ಯು ಪ್ರಮೋದ್. ಮತ್ತೆ ಇದನ್ನ ಹಾಡ್ಕೊಟ್ಟಂತಹ ನಿಹಾಲ್ ತೋರು ಅವರು ಮುಂಬೈಲಿದ್ದಾರೆ, ಇವತ್ತು ಬರೋಕ್ಕಾಗಿಲ್ಲ. ಮತ್ತೆ ಸಾಕ್ಷಿ ನಾನು ಯಾವಾಗಲೂ ಟ್ರ್ಯಾಕ್ ಯಾವಾಗ ರೆಕಾರ್ಡಿಂಗ್ ಮಾಡಬೇಕಾದ್ರೂ ಸಾಕ್ಷಿನ ಕರೀತೀನಿ. ಸೊ ಸಾಕ್ಷಿ ತುಂಬಾ ಈಸಿಯಾಗಿ ಯಾವುದೇ ಕಂಪೋಸಿಷನ್ ಇದ್ರು ತುಂಬಾ ಈಸಿಯಾಗಿ ನನಗೆ, ಯೂಶುವಲಿ ಟ್ರ್ಯಾಕ್ ಸಿಂಗರ್ಗಳದ್ದು ಸ್ವಲ್ಪ ಚಾಲೆಂಜಸ್ ಇರುತ್ತೆ, ತುಂಬಾ ಸರ್ಕಸ್ ಮಾಡಬೇಕಾಗಿರುತ್ತೆ, ಟ್ಯೂನ್ ಅವ್ರಿಗೆ ಅರ್ಥ ಮಾಡಿಸಿ ಅದನ್ನ ಒಂದು ರೂಪ ಕೊಡಬೇಕಾದ್ರೆ. ಬಟ್ ಸಾಕ್ಷಿ ಒಳ್ಳೆ ಫ್ಯೂಚರ್ ಇದೆ. ಆಲ್ ದ ಬೆಸ್ಟ್ ಸಾಕ್ಷಿ. ಥ್ಯಾಂಕ್ ಯು. ಮತ್ತೆ ಈ ಹಾಡಿನ ಬಗ್ಗೆ ಮಾತಾಡ್ತಿದ್ದೀನಿ ಅಷ್ಟೇ. ನಾನೀಗ ಫಿಲಂ ಬಗ್ಗೆ ಎಲ್ಲ ಇವರೇ ಇಡೀ ಈ ಹಾಡಿನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುವಂತ ಇಬ್ರು ಹೀರೋಯಿನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸರ್ ಇಬ್ರು. ಹಾಡು ಯಾರೇ ನೋಡೋದು ತುಂಬಾ ಇಷ್ಟ ಆಗ್ಬಿಡುತ್ತೆ. ಥ್ಯಾಂಕ್ ಯು. ಮತ್ತೆ ಅಫ್ಕೋರ್ಸ್ ಸಿನಿಮಾ ಪರ್ಫಾರ್ಮೆನ್ಸ್ ಅದ್ರ ಬಗ್ಗೆ ಎಲ್ಲ ಇನ್ನು ಟ್ರೈಲರ್ ಲಾಂಚ್ ಟೈಮ್ ಮಾತಾಡೋಣ, ತುಂಬಾ ವಿಷಯಗಳಿದೆ ಮಾತಾಡೋದು. ಸೊ ಮತ್ತೆ ಅತಿ ಮುಖ್ಯವಾಗಿ ಒಬ್ಬ ಸುಮಾರು ಪ್ರೊಡಕ್ಷನ್ಗಳ ಜೊತೆ ವರ್ಕ್ ಮಾಡ್ತಿರ್ತಾರೆ. ಬಟ್ ಆಡಿಯೋ ಸಂಸ್ಥೆ ಮತ್ತೆ ಪ್ರೊಡಕ್ಷನ್ ಒಂದೇ ಇರುವಂತಹ ಲಹರಿ ಸಂಸ್ಥೆ ಜೊತೆ ವರ್ಕ್ ಮಾಡಿದಾಗ ಅಂದ್ರೆ ಒಬ್ಬ ಕಂಪೋಸರ್ಗೆ ಕೊಡಬೇಕಾದ ಕಂಫರ್ಟ್, ಒಂದು ವಿಶೇಷವಾದ ಪ್ರೀತಿ, ಅಂದ್ರೆ ಪ್ರತಿ ಹಾಡುಗಳನ್ನು ಇಷ್ಟಪಟ್ಟು ಅದಕ್ಕೊಂದು, ಈಗ ನೋಡಿ ಯಾವ ಫಿಲಂಗಳಲ್ಲೂ 5 ಹಾಡುಗಳೆಲ್ಲ ರಿಲೀಸ್ ಮಾಡಲ್ಲ, ಎರಡು ಮೂರು ರಿಲೀಸ್ ಮಾಡಿ ಫಿಲಮ್ಗೆ ಹೋಗ್ಬಿಡ್ತಾರೆ. ಸೊ ಪ್ರತಿಯೊಂದು ಹಾಡಿಗೂ ಒಂದು ಟೈಮ್ ತಗೊಂಡು ಅದಕ್ಕೆ ಒಂದು ಸ್ಪೇಸ್ ಕೊಟ್ಟು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿಕೊಟ್ಟಿದ್ದಾರೆ. ಲಹರಿ ಸಂಸ್ಥೆಯ ನವೀನ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ವೇಲು ಸರ್ ಆಲ್ವೇಸ್ ಆಗ್ಲೇ ಹೇಳಿದಂಗೆ ನನಗೆ ತುಂಬಾ ಮುಂಚೆಯಿಂದನೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಪುಣ್ಯ ಸರ್, ಈಗ ಒಂದು ಸಿನಿಮಾಗೆ ಮ್ಯೂಸಿಕ್ ಮಾಡೋದು ಕತೆಗೆ ಮತ್ತು ಡೈರೆಕ್ಟ್ರನ್ನ ಖುಷಿಪಡಿಸ್ಬೇಕು, ಆ ಥರ ಇರುತ್ತೆ. ಈ ಲಹರಿ ಸಂಸ್ಥೆ ಲಕ್ಷಾಂತರ ಹಾಡುಗಳು ಎಲ್ಲ ರೀತಿಯ ಸೊಗಡು ತುಂಬಿರುವಂಥ ಒಂದು ಸಂಸ್ಥೆ ಹಾಡುಗಳದು. ಅವ್ರನ್ನ ಖುಷಿಪಡಿಸೋದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ? ಅವ್ರನ್ನ ಖುಷಿಪಡಿಸೋದು ಹಂಗೆ ನೋಡಿದ್ರೆ ಏನು ನನಗೇನು ಕಷ್ಟ ಅನಿಸ್ಲಿಲ್ಲ. ಯಾಕೆಂದ್ರೆ ಅವರು ಅವರು ತುಂಬಾ ಹಾಡುಗಳು ದಿನ 1-2 ಹಾಡು ರಿಲೀಸ್ ಮಾಡ್ತಾನೆ ಇರ್ತಾರೆ. ಎಲ್ಲಾ ಹಾಡುಗಳನ್ನು ತುಂಬಾ ಪ್ರೀತಿಯಿಂದ ಖುಷಿಯಿಂದ ಅವರು ಅಷ್ಟೇ, ಪ್ರತಿ ಒಂದು ಹಾಡು ಅವ್ರ ಸಂಸ್ಥೆಗೆ ಹೋದ್ಮೇಲೆ ಅವ್ರದೇ ಹಾಡೋದು, ಅವ್ರದೇ ಮಗು, ಅದನ್ನ ಅಷ್ಟು ಚೆನ್ನಾಗಿ ಅದನ್ನ ರೀಚ್ ಮಾಡಿಸ್ತಾರೆ. ಎಸ್ಪೆಷಲಿ ಈ ಫಿಲಮ್ ನಲ್ಲಿ ಬಂದಾಗ ಅವರು ನನಗೆ ಹೇಳಿದ್ರು, ಅಂದ್ರೆ ಸರ್ ಇದು ನಮ್ದೇ ಸಂಸ್ಥೆಯಿಂದ ಬರ್ತಾ ಇರುವಂತ ಫಿಲಮು, ಹಂಗಾಗಿ ನನಗೆ ಬೆಸ್ಟ್ ಹಾಡುಗಳು ಬೇಕೇ ಬೇಕು ಅಂತ ಹೇಳಿದ್ರು. ಹಾಗಾಗಿ ತಕ್ಕ ಮಟ್ಟಿಗೆ ನಾನು ಅದನ್ನ ಸ್ವಲ್ಪ ನಿಭಾಯಿಸಿದ್ದೀನಿ ಅಂತ ಅನ್ಕೋತೀನಿ.